ನಮ್ಮ ಹಳ್ಳಿಯವ್ರಿಗೆ ನಮಗೂ ಒಂದು ಸ್ವಲ್ಪ ತ್ರಾಸ ಆಗಿತ್ತು ಮೊದಲು ಯುಜಿಡಿ ಲೈನ್ ಅಂದ್ರೆ ಏನಂತೇಳಿ. ಈಗೇನು ಗಟ್ರ ನೀರು ನಮ್ಮ ಎಲ್ಲ ಮನೆ ನೀರೇನು ಹೋಗ್ತೈತಿ ಅದನ್ನ ನಾವು ಗಟ್ರಿಗೆ ಬಿಡ್ತೇವೆ. ಆದ್ರೆ ಅದನ್ನ ಮನೆ ಒಳಗಿರುವಂಥ ಹೊಲಸು ನೀರನ್ನ ಬೇರೆ ಬೇರೆ ನೀರನ್ನ ನಾವು ಎದ್ರಾಗ ಬಿಡ್ಬೇಕಾಗತ್ತಂದ್ರೆ ಅದು ಮುಚ್ಚಿದ ಒಂದು ಇದ್ರಾಗ ನಾವು ಕಳಿಸ್ಬೇಕಾಗಿರ್ತೈತಿ. ಅದಕ್ಕೆ ನಾವು ಪೈಪ್ ಲೈನ್ಸ್ ಅಂತ ಕರಿತೇವೆ. ಅದಕ್ಕೆ ಅದು ಹೋಗಿ ಒಂದು ಕಡೆ ಅದನ್ನ ಕ್ರೋಢೀಕರಣ ಮಾಡಿಕೊಂಡು ಅದನ್ನ ಶುದ್ಧೀಕರಿಸಿ ಅದನ್ನ ಬದಲಾವಣೆ ಮಾಡಿ ಅದ್ರ ಏನೇನು ಅಂಶಗಳನ್ನ ತೆಗಿಯಕ್ಕಾಗತ್ತೆ ಅದಕ್ಕೊಂದು ಪದ್ಧತಿ ಅಂತ ಕರಿತೇವೆ. ಅದನ್ನೆಲ್ಲ STP ಅಂತ ಕರಿತೀವಿ ನಾವು. ಶುದ್ಧ ಅದನ್ನ ಅಲ್ಲ STP ಅಂದ್ರೆ ನನಗೆ ಗೊತ್ತಾಯ್ತು, ಬಟ್ ಅವ್ರಿಗೆ ಕನ್ನಡದಾಗ ನಾನು ಹೇಳ್ಬೇಕಾಗ್ತೈತಿ, ಕನ್ನಡದಾಗ ಹೇಳ್ಬೇಕಾಗ್ತೈತಿ. ಯಾಕೆ ಈ ಮಾತನ್ನ ಹೇಳಿದ್ರೆ ಆ ಹೊಲಸು ನೀರನ್ನ ಶುದ್ಧೀಕರಣ ಮಾಡಿ ನಾವು ಮತ್ತೆ ಹೊಲಕ್ಕೆ ಇನ್ನೊಂದು ರೈತಾಪಿ ವರ್ಗಕ್ಕೆ ಉಪಯೋಗಿಸ್ಕೊಳ್ಳುವಷ್ಟು ಒಂದು ಒಳ್ಳೆ ಅದನ್ನ ಕ್ವಾಲಿಟಿ ತರಬೇಕು, ಅದನ್ನ ಒಳ್ಳೆ ರೀತಿಯಿಂದ ಅವ್ರಿಗೆ ಸೌಲಭ್ಯ ಮಾಡಿಕೊಡ್ಬೇಕಂತಂದ್ರೆ ಅದನ್ನ ಶುದ್ಧೀಕರಣ ಮಾಡುವಂತದ್ದು ಘಟಕ ಇರಲಿಲ್ಲ ಇದೇ ಊರು ಒಳಗೆ. ಮೊನ್ನೆ ನಾವು STP ಪ್ಲಾಂಟಿಗೆ ಅಪ್ರೂವಲ್ ತಗೊಂಡಿವಿ ಸರ್. STP ಪ್ಲಾಂಟಿಗೆ ಅಪ್ರೂವಲ್ ತಗೊಂಡು ಅದನ್ನ ವ್ಯವಸ್ಥೆ ಮಾಡ್ಕೊಂಡಿವಿ. ನಿಮ್ ಗಮನಕ್ಕೆ ಇಲ್ಲಿ ಗುಳೇದಗುಡ್ಡದಾಗ UGD ಲೈನ್ ಐತ್ರಿ ಇದ್ರದ್ದು. ನಾನು ಅದನ್ನ ನಕ್ಷೆ ತರಿಸ್ಕೊಂಡು ನೋಡಕತ್ತಿದ್ದೆ ಮನೆ ಕುಂತಾಗ. ಚರ್ಚೆ ಮಾಡ್ತೀವಿ, ಅವ್ರಿಗೆ ಅರ್ಥ ಆಗತ್ತೆ ಅದು ಏನು ಮಾತಾಡಕತ್ತೀವಿ ಅಂತೇಳಿ. ಈ ನಿಮ್ಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ಏನಂದ್ರೆ ಕೊಳಚೆ ನೀರು ಇರ್ತಲ್ಲ, ಹೊಲಸು ನೀರು, ಆ ನೀರನ್ನ ಶುದ್ಧೀಕರಣ ಮಾಡ್ಕೊಂಡು ಎಷ್ಟು ಒಳ್ಳೆ ನೀರಾಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮರು ಉಪಯೋಗಿಸ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿ ಇನ್ನು ಉಳಿದಂಥದ್ದು ಹೊಲಗಳಿಗೆ ರೈತರಿಗೆ ಕೊಡಕ್ಕೆ ಅವಕಾಶ ಇರುತ್ತೆ. ಅದನ್ನ STP ಪ್ಲಾಂಟ್ ಅಂತ ಕರಿತೀವಿ, ಕೊಳಚೆ ನೀರನ್ನ. ಆ ನೀರಿಗೆ ಸೀವೇಜ್ ನಿಮ್ಮ UGD ಲೈನ್ ನಿಮ್ಮ ಊರಾಗ 1972ರಾಗ ಐತಿಲ್ಲ, ನಾವಿನ್ನೂ ಹುಟ್ಟಿರ್ಲಿಲ್ಲ ಅವಾಗ. ಅಂದ್ರೆ ಅಷ್ಟು ಮುಂದುವರೆದ ಭಾಗವಾಗಿ ಈ ಊರು ಒಳಗೆ ವಿಚಾರಗಳು ಮಾಡಿದ್ರಂತ ಅದನ್ನ ನಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ನಾವೇನ್ ಮಾಡಿದ್ವಿ, ಮುಂದುವರೆದ ಭಾಗವಾಗಿ ಅದನ್ನೆಲ್ಲ ನಕ್ಷೆಗಳನ್ನು ತರಿಸಿ ನೋಡಿದಾಗ ಆಮೇಲೆ ಗೊತ್ತಾಯ್ತು ಎಲ್ಲ ಕರೆಕ್ಟಾಗಿ ಬರಾಕತ್ತೈತಿ, ಎಲ್ಲೆಲ್ಲಿ ಏನೇನು ತೊಂದರೆ ಆಗೈತಿ. ನಾನು ಆಮೇಲೆ ಒಂದಿಷ್ಟು ಮಂದಿ ಲೇಬರ್ಗಳಿಗೆ ಕೇಳಿದೆ, ನಮ್ಮ ಮುನ್ಸಿಪಾಲಿಟಿ ಲೇಬರ್ಸ್ಗಳಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಕೇಳಿದೆ, ಇದನ್ನ ಏನ್ ಮಾಡಕತ್ತೀರಿ ಅಂತ. ಈಗೂ ಅಲ್ಲಿ ಹೋದ್ರೆ ಸಿಗುತ್ತಾ ಇದು ಅಂತ ಕೇಳಿದೆ. ಈಗೂ ಇವತ್ತಿಗೂ ಈ ತಾರೀಕಿಗೆ ಹೋದ್ರು ಸ್ವತಃ ಅದೇ ಜಾಗದಾಗನ ನಾವು ಹೋಗಿ ಹುಡುಕ್ಬೋದ್ರಿ, ಮತ್ತು ನಮ್ಮ ಲೇಬರ್ಗಳು ಇದೇ ನಕ್ಷೆ ಹಿಡ್ಕೊಂಡು ಕೆಲಸ ಮಾಡ್ತಾರ ಅಂತ ಹೇಳಿದ್ರು. ನೋಡಿ ಎಷ್ಟು ವಿಶೇಷವಾಗಿರ್ಬೇಕಂತ. ಇಂಥ ಅದ್ಭುತವಾದಂಥ ಕಾರ್ಯಕ್ರಮನ 72ರಲ್ಲಿ ಇದ್ದಂಥ ಸಂದರ್ಭದಾಗ ನಾನು ಅವಾಗ ಅನ್ಕೊಂಡ್ವಿ ಇದಕ್ಕೆ ಕೊನೆಯದು ಒಂದು ಅಂತ್ಯ ಹಾಡ್ಬೇಕಲ್ಲ ಹಂಗಾರ ಅಂತೇಳಿ. ನಾವೇನ್ ಮಾಡಿದ್ವಿ, ಎಲ್ಲೆಲ್ಲೋ ಬಂದು ನೀರು ಎಲ್ಲೆಲ್ಲೋ ಕೊಡಕತ್ತೈತಿ ಈಗ, ಅದಕ್ಕೆ ಅದು ಬೇಡ ಅಂತ ಹೇಳ್ಬಿಟ್ಟು ಒಂದು STP ಪ್ಲಾಂಟಿಗೆ ಅಪ್ರೂವಲ್ ತಗೊಂಡ್ವಿ. ಬೈರತಿ ಸುರೇಶ್ ಅವರು, ನಮ್ಮ ನಗರಾಭಿವೃದ್ಧಿ ಗೌರವಾನ್ವಿತ ಸಚಿವರು, ಅವರು ನಮಗೆ ಒಂದು ಅಪ್ರೂವಲ್ ಕೊಟ್ಟಾರ. STP ಪ್ಲಾಂಟ್ ಮಾಡಕ್ಕೆ ಅಪ್ರೂವಲ್ ಕ್ಲಿಯರೆನ್ಸ್ ಕೊಟ್ಟಾರ. ಅದನ್ನ ಮುಂದಿನ ದಿನಮಾನ ಕ್ಲಿಯರ್ ಮಾಡಕತ್ತೀವಿ, ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಕತ್ತೀವಿ ಸರ್. ಇನ್ಮೇಲೆ ಏನೇನು ನೀರು ಹೊಂಟೈತಿ ಎಲ್ಲೆಲ್ಲ ಹೊಂಟೈತಲ್ಲ ಆ ನೀರನ್ನೆಲ್ಲ ಬಹಳ ನೀಟಾಗಿ ಒಂದ್ ಕಡೆ STP ಪ್ಲಾಂಟಿಗೆ ಡೈವರ್ಟ್ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಕೊಳಚೆ ನೀರನ್ನ ಒಂದು ವ್ಯವಸ್ಥಿತವಾಗಿ ಸಂಗ್ರಹೀಕರಿಸಿ ಅದನ್ನ ಎಲ್ಲಿ ಶುದ್ಧೀಕರಣ ಮಾಡಕ್ಕೆ ಅವಕಾಶಗಳು ಮಾಡಿ ಮುಂದೆ ಉಳಿದಂತ ನೀರೇನು ಉಳಿತೈತಿ ಅದು ಹೆಚ್ಚು ಕಡಿಮೆ ರೈತರಿಗೆ ಕೊಡಕ್ಕೆ ಒಳ್ಳೆ ನೀರಾಗಿರ್ತೈತಿ ಅಂತ ಅದನ್ನ ಮುಂದಿನ ದಿನಮಾನ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ, ಇನ್ನು ಹಲವಾರು ಕಾರ್ಯಕ್ರಮಗಳು ಬರಾಕತ್ತಾವ. ಇಂದಿರಾ ಕ್ಯಾಂಟೀನ್ ಇದ್ದು ಬರಾಕತ್ತೈತಿ. ಈಗ ಆಲ್ರೆಡಿ ಜಾಗ ನೋಡ್ಯಾರ, ಅದನ್ನು ಪೂಜೆ ಮಾಡ್ಕೊಂಡು ರೆಡಿ ಮಾಡ್ತೈತಿ. ಆಮೇಲೆ ಒಂದು 3-4 ತಿಂಗಳದಾಗ ಅದು ನನಗೆ ಗೊತ್ತಿರೋ ಪ್ರಕಾರ 3-4 ತಿಂಗಳದಾಗ ಅದು ಸ್ವಲ್ಪ ಚಾಲನೆ ಆಗೋದೈತಿ. ಅದು ಸಿದ್ದರಾಮಯ್ಯ ಸಾಹೇಬ್ರ ಹಾಕಿಕೊಟ್ಟಾರ ನನಗೆ ಮೊನ್ನೆ. ನಾವು ಹೋಗಿ ಕೇಳಿದಾಗ ನಾ ಹೇಳಿದೆ, ಓದೊಂದು 7 ತಿಂಗಳದಿಂದ ನಾನು ಕೇಳಿದ್ದವ್ರಿಗೆ ಸಾಹೇಬ್ರಿಗೆ, ಸರ್ ಒಂದೊಂದ ಕೊಡ್ರಿ ನಮ್ಮ ಕೆರೂರಿಗೆ ಮತ್ತು ಗುಡೇದಗುಡ್ಡಕ್ಕೆ ಅಂತ ಹೇಳಿ. ಸಾಹೇಬ್ರ ಆಯ್ತು 2 ಕೊಟ್ಬಿಡ್ರಿ ಅಂತ ಹೇಳಿ ಅಲ್ಲೇ ಚೀಫ್ ಸೆಕ್ರೆಟರಿ ಕುಂತಿದ್ರು, ಅವರು ಅಲ್ಲೇ ಕುಂತ್ಕೊಂಡಿದ್ರು. ಇಲ್ಲ ಅದು ನಾನು ಪ್ರತಿನಿಧಿಸಿದ ಕ್ಷೇತ್ರ ಇರ್ತದ, ಅವ ಹೇಳ್ಯಾನ ಹಂಗಿದ್ರೆ ಒಂದ್ ಬೇಡ 2 ಕೊಟ್ಬಿಡು, ಮುಗಿಸ್ಬಿಡೋ ಒಂದು ಅಂತಂದ್ರ ಅವರು. ಹಿಂಗೆ ಕೆಲವೊಮ್ಮೆ ಎಲ್ಲೋ ಒಂದ್ ಕಡೆ ಆಗಕತ್ತಾವ. ಇನ್ನು ಬಹಳ ಕನಸುಗಳು ಇಟ್ಕೊಂಡಿವಿ ಗುಳೇದಗುಡ್ಡಕ್ಕ, ಏನ್ ಮಾಡ್ಬೇಕು, ಇಲ್ಲಿ ಎಲ್ಲೆಲ್ಲಿ ಏನೇನ್ ಕೆಲಸಗಳು ಮಾಡ್ಬೇಕು, ಏನೇನ್ ತರಬೇಕು ನಾನು ಅಂತ ಹೇಳಿ. ಮತ್ತೆ ಮಾಡಿ ನೀವೇನಲ್ಲ, ಇದಕ್ಕೆ ದೊಡ್ಡ ಕನಸುಗಳು ಇಟ್ಕೊಂಡು ಬಂದೀನಿ. ಆ ಕನಸುಗಳನ್ನ ನನಸು ಮಾಡ್ಬೇಕಾಗೈತಿ. ಗುಳೇದಗುಡ್ಡ ಜನರಿಗೆ ಒಂದು ಹೊಸಾದ್ ಕೊಡ್ಬೇಕಪ್ಪ, ಅವ್ರಿಗೆ ಒಳ್ಳೇದನ್ನ ಮಾಡ್ಬೇಕು. ಅದು ನಾವು ಒಂದು ಶಾಸಕನಾಗಿ ಅಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿ ಜಗದಾಗ ಇದ್ದು ಈ ಜವಾಬ್ದಾರಿಯನ್ನ ನಾನು ಹೆಗಲ ಮೇಲೆ ತಗೊಂಡು ನನ್ನ ಮೇಲೆ ಆ ಕೆಲಸವನ್ನ ಪೂರ್ತಿ ಮಾಡ್ಬೇಕನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಬಂದೀವಿ. ಮತ್ತೊಮ್ಮೆ ಇವತ್ತು ಈ ಕಾರ್ಯಕ್ರಮ ಮಾಡಕ್ಕೆ ತಾವೇನು ನನ್ನ ಜೊತೆ ನಿಂತು ಸಹಾಯ ಸಹಕಾರವನ್ನು ನೀಡಿ ಅದ್ರಾಗ ತಾವೆಲ್ಲ ಪಾಲ್ಗೊಂಡಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ.